ಎಷ್ಟು ವರ್ಷದಿಂದ ಇವನು ಬಲೂನ್ ಮಾರಾಟ ಮಾಡ್ತಾ ಇದ್ದ? ಯಾರು ಈ ಸಲೀಮು? ಸತ್ತ ವ್ಯಕ್ತಿ ಸಲೀಂ ಅನ್ನೋದು ಗೊತ್ತಾಗಿದೆ. ಮೈಸೂರಿಗೆ ಸಲೀಂ ಬಂದು ಎಷ್ಟು ವರ್ಷ ಆಯಿತು? ಅರಮನೆ ಮುಂಭಾಗ ಸಲೀಂ ನಿರಂತರವಾಗಿ ಬಲೂನ್ ಮಾರಾಟ ಮಾಡ್ತಾ ಇದ್ನ ಅಥವಾ ನಿನ್ನೆಯಷ್ಟೇ ಮೊದಲು ಬಂದಿದ್ನ? ನಿನ್ನೆ ಅಂದರೆ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಫಸ್ಟ್ ಟೈಮ್ ಬಂದು ಅಲ್ಲಿ ಮಾರೋದಕ್ಕೆ ಪ್ರಯತ್ನವನ್ನು ಪಟ್ನ. ಆಮೇಲೆ ಯೂಶಲಿ ಹೆಂಗಿರುತ್ತೆ ಈ ಬಲೂನ್ ಮಾರಾಟ ಮಾಡೋರದ್ದು ಟಾರ್ಗೆಟ್ ಆಡಿಯನ್ಸ್ ಯಾರು? ಜಾಸ್ತಿ ಮಕ್ಕಳಲ್ಲಿರ್ತಾರೆ, ಜಾಸ್ತಿ ಪ್ರವಾಸಿಗರು ಎಲ್ಲಿ ಬರ್ತಿರ್ತಾರೆ, ಅಲ್ಲಿ ಹೋಗಿ ಮಾರಾಟ ಮಾಡೋದು ಸರಿ. ಇಲ್ಲಿ ಜನನೇ ಇರಲಿಲ್ಲ ಅಂದಮೇಲೆ ಇಲ್ಲಿ ಯಾಕೆ ಬಂದ? ಹೇಳಿ ಕೇಳಿ ಕ್ರಿಸ್ಮಸ್ ಹಾಲಿಡೇಸ್ ಅಂತಂದರೆ ಮೈಸೂರು ತುಂಬಿ ತುಳುಕ್ತಾ ಇರುತ್ತೆ, ಆಯ್ತಾ? ಬಟ್ ನಿನ್ನೆ ಆ ಟೈಮ್ನಲ್ಲಿ ಜನ ಕಡಿಮೆ ಇದ್ರು ಅಂತ ಗೈಡ್ ಹೇಳ್ತಾ ಇರ್ತಕ್ಕಂಥದ್ದು. ಎಕ್ಸಾಕ್ಟ್ಲಿ. ಸೊ ಜನ ಇದ್ದಿದ್ದ ಕಡೆ ಇವನು ಹೋಗಿದ್ದಿದ್ರೆ ಅದು ಬೇರೆ ವಿಚಾರ, ಬಲೂನ್ ಮಾರಾಟನೇ ಉದ್ದೇಶ ಆಗಿದ್ದಿದ್ರೆ. ಬಟ್ ಇಲ್ಲಿ ಅನುಮಾನ ಇದೆ, ಪ್ರಶ್ನೆ ಇದೆ. ನೋಡೋಣ ಪ್ರಶ್ನೆಗೆ ಹೇಗೆ ಉತ್ತರ ಸಿಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. KP ನಾಗರಾಜ್, ಈಗ ಮೃತಪಟ್ಟ ಸಲೀಂ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿಗಳಿದಾವೆ? ಮತ್ತು ಇದೊಂದು ಜಸ್ಟ್ ಒಂದು ಇನ್ಸಿಡೆಂಟ್ ಅಲ್ಲ, ಇದ್ರ ಸುತ್ತಮುತ್ತ ಅನೇಕ ಅನುಮಾನಗಳಿದೆ ಅಂತ ಯಾಕೆ ಇನ್ನೂ ದಟ್ಟವಾಗ್ತಾ ಹೋಗ್ತಾ ಇದೆ? ಅನುಮಾನಗಳು ಯಾವ್ಯಾವ ಹಂತದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ? ಮಮತಾ, ಅನುಮಾನಗಳು ಶುರುವಾಗೋದಕ್ಕೆ ಪ್ರಮುಖವಾದಂತಹ ಕಾರಣ ಸಲೀಂ ಈ ಒಂದು ಸ್ಥಳದಲ್ಲಿ ಕಾಣಿಸಿಕೊಂಡಿರುವಂಥದ್ದು ಮೊದಲನೆಯ ಬಾರಿಗೆ. ಪರ್ಟಿಕ್ಯುಲರ್ಲಿ ಈ ಒಂದು ಜಾಗದಲ್ಲಿ ನೀವೀಗ ಏನು ನಾನೀಗ ಸ್ಫೋಟದ ಸ್ಥಳದಲ್ಲಿದ್ದೇನೆ, ಈ ಒಂದು ಜಾಗದಲ್ಲೇ ಸ್ಫೋಟ ಆಗಿದ್ದಂಥದ್ದು. ಈ ಜಾಗದಲ್ಲಿ ಸಲೀಂ ಕಾಣಿಸಿಕೊಂಡಿರುವಂಥದ್ದು ಮೊದಲ ಬಾರಿಗೆ. ಯಾಕೆಂದರೆ ಸ್ಥಳೀಯರು ಮತ್ತು ಇಲ್ಲಿಯ ಗೈಡ್ ಒಬ್ಬರು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇಲ್ಲಿ ಯಾರೂ ಕೂಡ ಬಲೂನನ್ನು ಈ ಹಿಂದೆ ಮಾರಾಟ ಮಾಡ್ತಾ ಇರಲಿಲ್ಲ. ಹಿಂದೆ ಬಂದಂತಹ ಸಲೀಂನನ್ನು ಅವರು ಮೊದಲನೇ ಬಾರಿಗೆ ನೋಡಿದಂಥದ್ದು. ಅಂದರೆ ಅಲ್ಲಿ ಈ ಥರದ ಬಲೂನನ್ನು ಯಾರೂ ಮಾರಾಟ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿಯೇ ಮೊದಲ ಅನುಮಾನ ಶುರುವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಸಲೀಂನ ಹಿನ್ನೆಲೆಯ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳು ಶುರುವಾಗಿದ್ದಾವೆ. ಈಗ ಪೊಲೀಸರಿಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ನಿನ್ನೆಯೇ ಮೊದಲ ಬಾರಿಗೆ ಸಲೀಂ ಅರಮನೆಯ ಮುಂಭಾಗದಲ್ಲಿ ಬಂದು ಈ ಥರದ ಬಲೂನನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ದ. ಸ್ಫೋಟಕ್ಕಿಂತ 3/4 ಗಂಟೆ ಮುಂಚೆಯಷ್ಟೇ ಸಲೀಂ ಅರಮನೆಯ ಆವರಣದ ಭಾಗಕ್ಕೆ ಬಂದಿದ್ದ ಅನ್ನುವಂತಹ ಮಾಹಿತಿಗಳು ಇದ್ದಾವೆ. ಅದರ ಜೊತೆಗೆ 1 ತಿಂಗಳಾಯಿತು ಸಲೀಂ ಮೈಸೂರಿಗೆ ಬಂದು. ತನ್ನ ಒಂದಿಬ್ಬರು ಸಹೋದರರ ಜೊತೆಗೆ ಸಲೀಂ ಮೈಸೂರಿಗೆ ಬಂದಿದ್ದ. ಮೈಸೂರಿನ ಒಂದು ಪ್ರದೇಶದಲ್ಲಿ ಒಂದು ಲಾಡ್ಜ್ನಲ್ಲಿ ತನ್ನ ಸಹೋದರರ ಜೊತೆಗೆ ಸಲೀಂ ಇದ್ದ. ಕಳೆದ ಅಂದರೆ ನಿನ್ನೆ ಮಾತ್ರವೇ ಸಲೀಂ ಮೈಸೂರಿನ ಅರಮನೆ ಸುತ್ತ ಬಂದು ಬಲೂನನ್ನು ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಂಥದ್ದು. ಕಳೆದ 28 ದಿನಗಳಿಂದಲೂ ಕೂಡ ಮೈಸೂರಿನ ಬೇರೆ ಬೇರೆ ರಸ್ತೆಗಳಲ್ಲಿ ಸಲೀಂ ಈ ರೀತಿಯಾದಂಥ ಬಲೂನ್ಗಳನ್ನು ಮಾರಾಟವನ್ನು ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿಗಳು ಈಗ ಪೊಲೀಸರಿಗೆ ಸಿಕ್ಕಿದೆ. ಯಾಕೆಂದರೆ ಪ್ರತ್ಯಕ್ಷದರ್ಶಿಗಳು ಮತ್ತು ಸ್ಥಳೀಯರು ಹೇಳ್ತಾ ಇರುವಂಥ ಕೆಲವೊಂದಿಷ್ಟು ಮಾಹಿತಿಗಳು, ಯಾಕೆಂದರೆ ನೀವಾಗಲೇ ಹೇಳಿದಂತೆ ಭಾಳ ಸಿಂಪಲ್ಲಾಗಿ ಈ ಪ್ರಕರಣವನ್ನು ಟಿಕ್ ಮಾಡ್ಕೊಂಡು ಪಾಸ್ ಆಗೋಕ್ಕಾಗೋದಿಲ್ಲ. ಮೇಲ್ನೋಟಕ್ಕೆ ಹೀಲಿಯಂನ ಸ್ಫೋಟ ಆಗಿರುವಂಥದ್ದು ಸ್ಪಷ್ಟ. ಆದರೆ ಮೈಸೂರಿನ ಅರಮನೆಯ ಮುಂಭಾಗದಲ್ಲೇ ಯಾಕಾಗಬೇಕು ಮತ್ತು ಆ ಟೈಮಿಂಗ್ ಎಂಥದ್ದು ಮತ್ತು ಯಾವತ್ತೂ ಬರದೇ ಇರುವಂಥವನು ಅರಮನೆ ಮುಂಭಾಗಕ್ಕೆ ನಿನ್ನೆ ಯಾಕೆ ಬಂದ, ಎಲ್ಲವೂ ಕೂಡ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಪೊಲೀಸರು ಕಂಡುಕೊಳ್ಬೇಕಾಗುತ್ತೆ. ಯಾಕೆಂದರೆ ಸಿಂಪಲಾಗಿ ಯಾವುದೋ ಬಲೂನ್ ಸ್ಫೋಟ ಮುಗಿದೋಯ್ತು ಆ ಥರದಲ್ಲಿ ತೀರ್ಮಾನ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅರಮನೆಯ ಫ್ರಂಟ್ ಗೇಟಲ್ಲಿ ಸಲೀಂ ಬಂದ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಮಿನಿಟ್ಗಳಲ್ಲಿ ಆ ಒಂದು ಸಿಲಿಂಡರ್ ಸ್ಫೋಟವಾಗುತ್ತೆ. ಅದರಲ್ಲೂ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಕೇವಲ 3/4 ಗಂಟೆ ಮುಂಚೆ ಅಷ್ಟೇ ಸಲೀಂ ಮೈಸೂರಿನ ಅರಮನೆಯ ಮುಂಭಾಗದ ರಸ್ತೆಗೆ ಬಂದಂಥದ್ದು. ಅವನು ಕಳೆದ 1 ತಿಂಗಳಿಂದ ಮೈಸೂರಿಗೆ ಬಂದಿದ್ದರೂ ಕೂಡ ಅರಮನೆಯ ಮುಂಭಾಗಕ್ಕೆ ಬಂದಿರಲಿಲ್ಲ. ನಿನ್ನೆಯೇ ಅವನು ಬಂದು ಬಲೂನನ್ನು ಮಾರಾಟವನ್ನು ಮಾಡ್ತಾ ಇದ್ದ. ಏಕಾಏಕಿಯಾಗಿ ಅರಮನೆ ಮುಂಭಾಗಕ್ಕೆ ಬಂದ ಮೇಲೆ ಸ್ಫೋಟವಾಗಿದೆ. ಹೀಗಾಗಿಯೇ ಸಲೀಂನ ವಿಚಾರದಲ್ಲಿ ಆತನ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಇನ್ನೊಂದಿಷ್ಟು ತನಿಖೆಗಳು ಈಗ ತೀವ್ರಗೊಳ್ತಾ ಇದ್ದಾವೆ. ಮಮತಾ, ಹಾಗೆ ಸಂಪರ್ಕದಲ್ಲಿರಿ KP, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಅರಮನೆ ಮುಂಭಾಗದಲ್ಲಿ ಈ ರೀತಿ ಆಗಿರೋದ್ರಿಂದ ಸಹಜವಾಗಿ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಈ ಎಲ್ಲ ಅನುಮಾನಗಳು ಪೊಲೀಸರಿಗೂ ಕೂಡ ಬಂದಿರುತ್ತೆ. ಆ ಆಯಾಮದಲ್ಲೇ ಅವರು ತನಿಖೆ ಮಾಡ್ತಾ ಇದ್ದಾರೆ. ಈ ಸಲೀಂ ಅನ್ನೋ ವ್ಯಕ್ತಿ ಯಾರು, ಈತನ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ಮುಂದುವರಿತಾ ಇದೆ. ಆ ಥರ ಏನಾದರೂ ಉದ್ದೇಶಪೂರ್ವಕ ಅಂತ ಆದರೆ ಅದು ನಾನು ಆಗಲೇ ಹೇಳಿದಂತೆ ಭದ್ರತಾ ವೈಫಲ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. 1 ತಿಂಗಳ ಹಿಂದಷ್ಟೇ ಮೈಸೂರಿಗೆ ಈ ಸಲೀಂ ಬಂದಿದ್ದ. ಉತ್ತರ ಭಾರತ ಮೂಲದವನು. ನಿನ್ನೆಯೇ ಮೊದಲ ಬಾರಿಗೆ ಅರಮನೆ ಬಳಿ ಬಲೂನ್ ಮಾರಾಟ ಮಾಡ್ತಾ ಇದ್ದ. ಸ್ಫೋಟಕ್ಕೆ ಅರ್ಧ ಗಂಟೆ ಮುಂಚೆ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ಬಂದ ಕೆಲವೇ ಕ್ಷಣದಲ್ಲಿ ಆ ಸ್ಫೋಟ ಸಂಭವಿಸಿದೆ ಅಂತಕ್ಕಂಥದ್ದು. ಇಷ್ಟು ಮಾಹಿತಿ ಸಲೀಂ ಬಗ್ಗೆ ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಮಾಹಿತಿ ಕಲೆ ಹಾಕಬೇಕು. ಈಗ ಯಾರೋ ಆತನ ಸಹೋದರರ ಜೊತೆ ಆತ ಇದ್ದ ಅಂದಮೇಲೆ ಅವರೆಲ್ಲಿ,
ಅವ್ರನ್ನ ವಿಚಾರಣೆ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಎಕ್ಸಾಕ್ಟಾಗಿ ಏನು ಎತ್ತ ಅಂತ. ಈಗ ಅವರೇನಾದರೂ ಅಬ್ಸ್ಕ್ಯಾಂಡ್ ಆಗಿದ್ದರೆ, ನಾಪತ್ತೆಯಾಗಿದ್ದರೆ ಅನುಮಾನಗಳು ಬಲವಾಗ್ತಾ ಹೋಗುತ್ತೆ ಇನ್ನೂ. ಆಮೇಲೆ ಹಂಗ ಏಕಾಏಕಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ಗಳು ಸ್ಫೋಟ ಆಗಲ್ಲ. ಅದು ಏನು ಹೈಲಿ ಇನ್ಫ್ಲೇಮಬಲ್ ಅಲ್ಲ. ಪ್ಯೂರ್ ಹೀಲಿಯಂ ಅಂತೂ ಕಷ್ಟ ಹಿಂಗ್ ಸ್ಫೋಟ ಆಗಕ್ಕೆ. ಬಟ್ ಆಗಿದೆಯಲ್ಲ, ಅದು ಕೂಡ ಅನುಮಾನ. ಆಮೇಲೆ ಸ್ಪಾಟಲ್ಲಿ FSL ಟೀಮ್ ಅವರು ಬಂದಿದ್ದಾರೆ. ಎಕ್ಸಾಕ್ಟ್ ಎಲ್ಲ ಏನೇನು ಕುರುಹುಗಳು ಪತ್ತೆ ಆಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡ. KP, ಈಗ ಆ ಸ್ಫೋಟ ಸಂಭವಿಸಿದ ಕೆಲವೇ ಹೊತ್ತಿನಲ್ಲಿ ನನ್ನ ಪ್ರಕಾರ ಸ್ಪಾಟ್ಗೆ ಪೊಲೀಸರೆಲ್ಲರೂ ಕೂಡ ಬಂದಿರ್ತಾರೆ. ಆ ಕ್ಷಣದಲ್ಲೇ ಪೊಲೀಸರಿಗೆ ಅನುಮಾನ ಮೂಡ್ತಾ ಸ್ಥಳಕ್ಕೆ FSL ಟೀಮ್ ಅವರು ಅಥವಾ ಬೇರೆ ಬೇರೆ ಯಾರಾದರೂ ಬಂದು ಕೆಲವು ವಸ್ತುಗಳನ್ನು ಅಲ್ಲಿ ಶೇಖರಣೆ ಮಾಡಬೇಕಾಗತ್ತೆ. ಇದು ನಿಜವಾಗ್ಲೂ ಏನು ಎತ್ತ ಅಂತ ಆ ಕೆಲಸ ಕಾರ್ಯಗಳೆಲ್ಲ ಈಗಾಗಲೇ ಮುಗಿದಿದೆಯಾ ಹೇಗೆ ಅಂತ? ಅರವಿಂದ್, ಸ್ಫೋಟವಾದಂಥ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಬಂದರು. ಅದರ ಜೊತೆಗೆ ನಾವು ಕೂಡ ಸ್ಥಳಕ್ಕೆ ಬಂದಿದ್ವಿ. ನಿನ್ನೆ ರಾತ್ರಿ ನಾವು ಸ್ಫೋಟ ನಡೆದಂಥ ಕೆಲವೇ ನಿಮಿಷಗಳಲ್ಲಿ, ಅಂದರೆ 10-12 ನಿಮಿಷಗಳಲ್ಲಿ ನಾವು ಕೂಡ ಸ್ಥಳದಲ್ಲೇ ಇದ್ವಿ. ಆ ಒಂದು ಸ್ಥಳದಲ್ಲಿ ಸಿಕ್ಕಂತಹ ಸಿಲಿಂಡರ್ನ ಏನಿತ್ತು, ಅಂದರೆ ಸ್ಫೋಟಗೊಂಡಂಥ ಸಿಲಿಂಡರ್ ಏನಿತ್ತು ಅದನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪೊಲೀಸರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು FSL ಟೀಮ್ ಬಂದಿದ್ದಂಥದ್ದು, ಶ್ವಾನದಳದ ಟೀಮ್ ಬಂದಿತ್ತು. ಹೀಗೆ ಎಲ್ಲ ಥರದಲ್ಲೂ ಕೂಡ ಎಲ್ಲ ಇಲ್ಲಿ ಏನೇನೇನು ವಸ್ತುಗಳನ್ನ ಸಂಗ್ರಹಿಸಬೇಕೋ ಎಲ್ಲದನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ತಾವು ದೂರದಲ್ಲಿ ಗಮನಿಸ್ಬೋದು, CCTV ಕೂಡ ಇದೆ. ಆ CCTVಯಲ್ಲಿ ಆ ಬ್ಲಾಸ್ಟ್ ದೃಶ್ಯ ಸರಿಯಾಗಿದೆಯಾ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಸದ್ಯಕ್ಕೆ ಎಲ್ಲದರ ಮೆಟೀರಿಯಲ್, ಅಂದರೆ ಸೈಕಲ್ನ ಸಮೇತವಾಗಿ, ಅಂದರೆ ಸೈಕಲ್ನ ಮೇಲೆ ಅವನು ಸಿಲಿಂಡರನ್ನು ಇಟ್ಕೊಂಡಿದ್ದ, ಸೈಕಲ್ನ ಸಮೇತವಾಗಿ ಎಲ್ಲದನ್ನು ಕೂಡ FSL ಟೀಮ್ ತೆಗೆದುಕೊಂಡು ಹೋಗಿದೆ. ನಿನ್ನೆ ರಾತ್ರಿ ಎಲ್ಲದರ ಮಾದರಿನ ಪ್ರಕ್ರಿಯೆಯು ಕೂಡ ಮುಕ್ತಾಯವಾಗಿದೆ. ಆದರೂ ಕೂಡ ತನಿಖೆಯ ಭಾಗವಾಗಿ ಈ ಒಂದು ಸ್ಫೋಟವಾದಂತಹ ಸ್ಥಳಕ್ಕೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಹಾಗೆಯೇ ಬಿಡಲಾಗಿದೆ. ಇಲ್ಲಿ ಸಿಕ್ಕಂತಹ ಚಪ್ಪಲಿಗಳಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿರ್ಬೋದು ಎಲ್ಲದನ್ನು ಕೂಡ ಈಗ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ಆರಂಭದಲ್ಲೇ ಪೊಲೀಸರಿಗೆ ಇದು ಹೀಲಿಯಂನ ಸ್ಫೋಟದಿಂದ ಆಗಿದ್ದಂಥದ್ದು ಅನುಮಾನಗಳು ಬಂದಿದ್ದು, ಆದರೆ ಬೇರೊಂದಿಷ್ಟು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು ಪ್ರತ್ಯಕ್ಷದರ್ಶಿ ಮತ್ತು ಇಲ್ಲಿಯ ಸ್ಥಳೀಯರು ಕೊಟ್ಟಂತಹ ಮಾಹಿತಿಗಳ ಮೇಲೆ ಈಗ ಬೇರೆ ಬೇರೆ ಆಯಾಮಗಳ ತನಿಖೆ ಶುರುವಾಗಿರುವಂಥದ್ದು. ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಸದ್ಯಕ್ಕೆ ಈಗ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ, ತನಿಖೆಯನ್ನು. ನೋಡೋಣ ಏನಾಗುತ್ತೆ ಅಂತ.